ಈ ಮಂಡ್ಯ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಗೋರುಚ, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ಶತಮಾನ, ರಜತ, ಸುವರ್ಣ ಸಂಭ್ರಮ ಸಂದರ್ಭದಲ್ಲಿ ಮಾತಾಡುತ್ತಿರುವ ಪ್ರೊಫೆಸರ್ ಜಿ.ಬಿ. ಶಿವರಾಜು, ಡಾಕ್ಟರ್ ಚಂದ್ರಶೇಖರ್ ವಸ್ತದ, ಶ್ರೀ ಬಾಲಸುಬ್ರಹ್ಮಣ್ಯ ಕಂಜರ್ಪಣೆ ಅವರಿಗೆ ನನ್ನ ಮನಪೂರ್ವಕ ನಮನಗಳು. 100 ಮರ, 100 ಸ್ವರ, ಒಂದೊಂದು ಅತಿ ಮಧುರ, ಬಂಧವಿರದ ಬಂಧುರ, ಸ್ವಚ್ಛಂದ ಸುಂದರ. ಅಂತಹ ಸ್ವಚ್ಛಂದ ಸುಂದರ ತೇಜಸ್ವಿ ಹೊಳಪುಗಣ್ಣಿನ ಸಾಹಿತ್ಯಾಸಕ್ತ ಬಂಧುಗಳಿಗೆ ನನ್ನ ಮನಪೂರ್ವಕ ನಮನಗಳು. ನಾನು ಮುಖ್ಯ ವಿಷಯವನ್ನು ಕುರಿತು 4 ತಂತಿ ಬಗ್ಗೆ ಮಾತನಾಡುತ್ತೇನೆ. ಈ ಕವನವನ್ನು ಜನಪ್ರಿಯಗೊಳಿಸಿದವರು ಸನ್ಮಾನ್ಯ ಶ್ರೀ ಮೈಸೂರು ಅನಂತ ಸ್ವಾಮಿಗಳು. ಇದನ್ನು ತಾವೆಲ್ಲ ಕೇಳಿದ್ದೀರ. ಆವು ಈವಿನ ನಾವು ನೀವಿಗೆ ಅನುತಾನದ ತನನನ, ನಾನು ನೀನಿನ ಈ ನೀ ನಾನಿಗೆ ಬೇರೆ ಏನೋ ಜಾಣಿನ, ಚಾರು ತಂತ್ರಿಯ ಚರಣ ಚರಣದ ಘನಘನಿತ ಚತುರಸ್ವರ. ಈ ಕವನದ ಆಂತರ್ಯ ಎಂದರೆ ಕನ್ನಡ ಜನಪದ ನುಡಿಗಳ ಭಾವಕೋಶವನ್ನು ತಿಳಿದು ಭಾರತೀಯ ತತ್ವಶಾಸ್ತ್ರವನ ಹಿನ್ನೆಲೆಯನ್ನು ಅರಿತು ಪೂರ್ವಗ್ರಹ ಪೀಡಿತವಲ್ಲದ ಮನಸ್ಸಿನಿಂದ ಈ ಕವನವನ್ನು ಅಧ್ಯಯನ ಮಾಡಬೇಕಾಗ್ತದೆ. ಆವು ಪದ ಇಡೀ ಕವನಕ್ಕೆ ಕೀಲಿ ಕೈ. ಆವು ಅರ್ಥ ಆಗದೇ ಇದ್ದರೆ ಇಡೀ ಕವನ ಅರ್ಥ ಆಗೋಲ್ಲ. ಆವು ಎಂದರೆ ಆಕಳ, ಗೋವು. ಈ ಜಗತ್ತು ಎಂಬ ಕಾಮಧೇನು ಈದದ್ದರಿಂದ ನಾವು ನೀವು ಆಗಿದ್ದೇವೆ. ಇದು ಎಷ್ಟು ಸತ್ಯ ನೋಡಿ. ಸೃಷ್ಟಿಕ್ರಿಯೆಯನ್ನು ಬೇಂದ್ರೆ ಎಷ್ಟು ಸಹಜವಾಗಿ ಹೇಳ್ತಾರೆ. ಆಮೇಲೆ ನಾವು ಈ ನೆಲದ ಮನುಷ್ಯರು, ನಾವು ನೀವಿಗೆ ಆನು ತಾನದ. ಆನು ಅಂದರೆ ಸಪೋರ್ಟು. ಹಳ್ಳಿ ಕಡೆ ಈಗಲೂ ಸಹ ಆನ್ಕೊಂಡು ಕೂತ್ಕೋ, ಬೆನ್ನಿಗೆ ಬೆನ್ನು ಆನ್ಕೊಂಡು ಕೂತ್ಕೋ, ಬೆನ್ನು ಬಾಗಲ್ಲ ಅಂತಾರೆ. ಆನು ಎಂದರೆ ಆಧಾರ. ಶಿವ, ರಾಮ, ಅಲ್ಲ, ಜೀಸಸ್. ಜಗತ್ತಿನ ಜನ ಯಾವುದೇ ಒಂದು ನಂಬಿಕೆಗೆ ಒಳಗಾಗಿ ಆ ಭಗವಂತನ ಅರಿವನ್ನು ತಿಳ್ಕೊಳ್ತಾ ಜೀವನ ನಡೆಸಿದ್ರೆ ಅನುತಾನದ ತನನನ ಜೀವನ ಸಂಗೀತಮಯವಾಗ್ತದೆ. ಈ ಕವನದಲ್ಲಿ ಒಟ್ಟು 4 ಭಾಗಗಳಿದ್ದಾವೆ. 2ನೇ ಭಾಗವನ್ನು ಕುರಿತು ಮಾತಾಡ್ತೇನೆ. ಗೋವಿನ ಕೊಡುಗೆಯ ಹಡಗದ ಹುಡುಗಿ ಬೆಡಗಿಲೆ ಬಂದಳು ನಡು ನಡುಗಿ, ಸಲಿಗೆಯ ಸುಲಿಗೆಯ ಬಯಕೆಯ ಒಲುಮೆ ಬಯಲಿನ ನೇಯ್ಗೆಯ ಸಿರಿ ಹುಡುಗಿ, ನಾಡಿಯ ನಡಿಗೆಯ ನಲುವಿನ ನಾಲಿಗೆ ನೆನೆದಿರೆ ಸೋಲುವ ಸೊಲ್ಲಿನಲಿ, ಮುಟ್ಟದ ಮಾಟದ ಹುಟ್ಟದ ಹುಟ್ಟಿಗೆ ಜೇನಿನ
ತಳಿಮಳಿ ಸನಿಹ ಹನಿ. ಇಲ್ಲಿ ಹಡಗದ ಹುಡುಗಿಯನ್ನು ಕೀರ್ತಿನಾಥ ಕೃತಕೋಟಿಯವರು ಒಂದು ವಿಮರ್ಶೆಯಲ್ಲಿ ಹಡಗಿನಿಂದ ಬಂದವಳು ಅಂತ ಬರೆದಿದ್ದಾರೆ. ನಾನು ಇಲ್ಲಿ ಅಧ್ಯಾತ್ಮದ ಚಿಂತನೆ ಇರುವಾಗ ಹಡಗದ ಹುಡುಗಿ ಯಾಕೆ ಬರ್ತಾಳೆ ಅಂತ ಒಂದು 20 ವರ್ಷ ಯೋಚನೆ ಮಾಡಿದೆ. ನಮ್ಮ ಅಮ್ಮನ ಕೇಳಿದೆ, ಹಳ್ಳಿ ಕಡೆ ಹಡಗದಕ್ಕೆ ಸಂಬಂಧ ಪಟ್ಟ ಹಾಗೆ ಏನಾದ್ರು ಗಾದೆ ಮಾತಾಯ್ತಾ? ನಮ್ಮಮ್ಮ ಹೇಳಿದ್ಲು, ಗಂಡ ನೋಡಿದ್ರೆ ಕೊಡವಿದು ರೆಂಬೆ ಹಂಗವನೆ, ಹೆಂಡರು ನೋಡಿದ್ರೆ ಹಡಗನಂಗವನೆ. ಓಹೋ, ಹಡಗಿನಂತಹ ಕಟ್ಟುಮಸ್ತಾದ ಎತ್ತರದ ನಿಲುವಿನ ಹೆಣ್ಣು ಹಡಗದ ಹುಡುಗಿ. ನನ್ನ ಸ್ನೇಹಿತ ಹಾವೇರಿಯವನಿದ್ದಾನೆ. ಅವನ ಮನೆತನದ ಹೆಸರು ಹಡಗದ. ಅವಳ ತಂದೆ ಎತ್ತರವಾಗಿದ್ದಾರೆ, ಮಗನೂ ಎತ್ತರವಾಗಿದ್ದಾನೆ. ಆ ಜನ ಎಲ್ಲ ಎತ್ತರದ ನಿಲುವಿನ ಕಟ್ಟುಮಸ್ತಾದವರಿಗೆ ಹಡಗದ ಎಂದು ಅಲ್ಲಿನ ಜನ ಕರೀತಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಹಡಗದ ಹುಡುಗಿಯನ್ನು ಜ್ಞಾನಕನ್ಯೆ ಅಂತ ಇಂಟರ್ಪ್ರಿಟ್ ಮಾಡಿದೆ. ಆ ಜ್ಞಾನಕನ್ಯೆಯನ್ನು ಯೋಗಿಯಾದವನು ಧ್ಯಾನಿಸ್ತಾ ಹೋಗ್ತಾನೆ, ಷಟ್ಚಕ್ರಗಳ ಉನ್ಮೀಲನೆಗೆ ಒಳಗಾಗ್ತಾನೆ. ಮೂಲಾಧಾರ, ಅಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾಚಕ್ರದ ಮೂಲಕ ಬೆಳಕನ್ನು ಕಾಣ್ತಾನೆ. ಆ ಬೆಳಕನ್ನು ಕಾಂಡಾಗ ಅವನಲ್ಲಿ ಉಂಟಾಗತಕ್ಕಂತಹ ಆನಂದವೇ ಸತ್ಯ, ಮತ್ತೇನೂ ಇಲ್ಲ. ಆ ಆನಂದವನ್ನು ರೂಪಕವಾಗಿ ಬೇಂದ್ರೆ ಹೇಳ್ತಾರೆ, ಮುಟ್ಟದ, ಮಾಟದ, ಹುಟ್ಟದ ಹುಟ್ಟಿಗೆ ಜೇನಿನ ತಳಿಮಳಿ ಸನಿಹ ಹನಿ. ಜೇನು ಹುಟ್ಟಿನಿಂದ ಹೊಸರುವ ರಸದ ರೀತಿ ಅವನ ಆನಂದ. ಇನ್ನು 3ನೆಯ ಭಾಗಕ್ಕೆ ಹೋಗ್ತೇನೆ. ಅಲ್ಲಿ ಚಿತ್ತಿ ಮಳಿ ತತ್ತಿ ಹಾಕುತ್ತಿತ್ತ ಸ್ವಾತಿ ಮುತ್ತಿನೊಳಗೆ, ಸತ್ತಿಯೋ ಮಗನ ಅಂತ ಕೂಗಿದರು ಸಾವಿ ಮಗಳು ಭಾವಿ ಮಗಳು ಕೂಡಿ. ಹಾಗಾದರೆ ಚಿತ್ತಿ ಮಳಿ ಬೀಳೋವಾಗ ಸ್ವಾತಿ ಮುತ್ತು ತಕ್ಕೊಂಡಿದ್ರೆ, ಸ್ವಾತಿ ಚಿಪ್ಪು ಕಪ್ಪೆ ಚಿಪ್ಪು ಸ್ವಾತಿ ತಕ್ಕೊಂಡಿದ್ರೆ, ಆ ಮಳೆ ಬಿದ್ದಾಗ ಅದು ಮುತ್ತಾಗ್ತದೆ ಅಂತ ಹೇಳ್ತಾರೆ. ಇದೊಂದು ಕವಿ ಸಮಯ. ಹಾಗೆ ಮುತ್ತಾದಂತಹ ಮುತ್ತು ಮತ್ತೆ ನೀರಿಗೆ ಹಾಕಿದರೆ ಅದು ನೀರಾಗುವುದಿಲ್ಲ. ಹಾಗೆ ಯೋಗಿಯಾದವನು ಲೌಕಿಕದ ಜೀವನವನ್ನು ವರ್ಜಿಸಿಕೊಂಡು ಅಧ್ಯಾತ್ಮದ ಏರು ಸ್ಥಿತಿಗೆ ಏರಿದಾಗ ಅವನು ಮತ್ತೆ ಲೌಕಿಕ ಜಗತ್ತಿಗೆ ಬಂದರೂ ಅದೇ ನೆಲೆಯಲ್ಲಿ ಇರುತ್ತಾನೆ. ಅದು ಅವನ ಆಂತರ್ಯದ ಒಂದು ಏರು ಸ್ಥಿತಿ, ಮನಸ್ಸಿನ ಶುದ್ಧತೆ. ಅದಕ್ಕೆ ಅವ್ರು ಹೇಳ್ತಾರೆ, ಸಾವಿ ಮಗಳು ಅಂದರೆ ಸ್ವಾಮಿಯ ಮಗಳು ಜ್ಞಾನಕನ್ಯೆ, ಭಾವಿ ಮಗಳು ಅಂದರೆ ಮೋಕ್ಷಕನ್ಯೆ. ಇಬ್ಬರು ಹೇಳ್ತಾರೆ, ಸತ್ತಿಯೋ ಮಗನ ಅಂತ ಕೂಗಿದರು ಸಾವಿ ಮಗಳು ಭಾವಿ ಮಗಳು ಕೂಡಿ. ಸತ್ ಚಿತ್ ಆನಂದದ ಸತ್ತಾಗಿ ಹೋದಲ್ಲೋ ಮಗನೇ, ಸಚ್ಚಿದಾನಂದದ ನೆಲೆಗೆ ಏರಿದೆ ಅಂತ ಆ ಯೋಗಿಯನ್ನು ಕುರಿತು ಹೇಳ್ತಾರೆ. ಇನ್ನು 4ನೆಯ ಭಾಗ, ಇದು ಬೇಂದ್ರೆಯವರು ಜಗತ್ತಿಗೆ ಕೊಟ್ಟಂತಹ ಒಂದು ಕನ್ನಡದ
ನುಡಿಯ ಓಂಕಾರ. ಅರಿಸ್ಟಾಟಲ್ನಿಂದ ಹಿಡಿದು ರಾಧಾಕೃಷ್ಣನ್ ತನಕ ಜಗತ್ತಿನ ಚಿಂತಕರು ನೋಡ್ತಾ ದಿನಮಾನ ಆಡಾಡ್ತ ಆಯುಷ್ಯ ನಡೆದಾದ. ಹಾಗಾದರೆ ಈ ನೆಲದಲ್ಲಿ ನಾವು ಹುಟ್ಟಿದರ ಸಾರ್ಥಕತೆ ಏನು, ಅದನ್ನು ಗಳಿಸೋದು ಹೇಗೆ ಅಂದಾಗ ಬೇಂದ್ರೆ ಹೇಳ್ತಾರೆ, ನಾನು ನೀನು ಆನು ತಾನು ನಾಕೇ ನಾಕು ತಂತಿ, ಸೊಲ್ಲಿಸಿದರು ನಿಲ್ಲಿಸಿದರು ಓಂ ಓಂ ದಂತಿ, ಗಣನಾಯಕ ಮೈಮಾಯಕ ಸೈಸಾಯಕ ಮಾಡಿ ಗುರಿಯ ತುಂಬಿ ಕುರಿಯ ಕಣ್ಣು ಧಾತು ಮಾತು ಕೂಡಿ. ಈ ಮತ್ತೆ ನಾನು ಹಲವಾರು ವರ್ಷ ತಗೊಂಡೆ ನಾನು ನೀನು ಆನು ತಾನುವಿನ ಅರ್ಥ ಏನು ಬೇಂದ್ರೆಯವರ ಪ್ರಕಾರ ಅಂತ. ಕೊನೆಗೆ ಅವರು ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಶ್ರೀ ಶಂಕರ ಮಹಾಮನನ ಕೃತಿಯಲ್ಲಿ ಅದನ್ನು ಅಧ್ಯಯನ ಮಾಡ್ತಾ ಬೇಂದ್ರೆಯವರು ನಾನು ಅಹಂ, ತಾನು ದೇಹ, ನಾನು ತಪ್ಪೇಳಿದೆ ಕ್ಷಮಿಸಿ, ನಾನು ಅಹಂ, ನೀನು ದೇಹ, ತಾನು ಆತ್ಮ, ಆನು ಪರಮಾತ್ಮ ಅಂತ ಬರೆದಿಟ್ಟಿದ್ದಾರೆ. ಇದರ ಆಧಾರದಲ್ಲಿ ನಾನು ಎಂಬ ಅಹಮ್ಮನ್ನು ಮತ್ತು ನೀನು ಎಂಬ ದೇಹದ ಮಮತೆಯನ್ನು ವರ್ಜಿಸಿಕೊಂಡು ತಾನು ಎಂಬ ಆತ್ಮನಿಂದ ಆನು ಎಂಬ ಪರಮಾತ್ಮನನ್ನು ಕಾಣುವುದೇ ನಾಕು ತಂತಿ. ಈ ಕೃತಿಯನ್ನು ಪೂರ್ಣ ಆಧಾರ ಸಹಿತವಾಗಿ ಬರೆದಿದ್ದೇನೆ. ನನಗೆ ಕಾಲು ನೋವಿದ್ದು ಆರ್ಥೋಪಿಡಿಕ್ ಡಾಕ್ಟರ್ ಮುಖಾಂತರ ವಾಕರ್ನಲ್ಲಿ ಮನೆಯಲ್ಲಿ ಓಡಾಡ್ತಾ ಇದ್ದೇನೆ. ತಮ್ಮ ಜೊತೆ ಮಾತಾಡೋದಕ್ಕೆ ಹೀಗೆ ಕೂತಿದ್ದೇನೆ. ದಯವಿಟ್ಟು ನನ್ನ ನುಡಿಯನ್ನು ಆಲಿಸಿದಂತಹ ಎಲ್ಲ ಮಹನೀಯರಿಗೆ ನನ್ನ ನಮಸ್ಕಾರಗಳು. ಈ ಕೃತಿಯನ್ನು ನಾಲ್ಕು ತಂತಿ ಒಂದು ಟಿಪ್ಪಣಿ ಸನ್ಮಾನ್ಯ ಮಹೇಶ್ ಜೋಶಿಯವರು ಮರುಮುದ್ರಿಸಿದ್ದಾರೆ. ಸಹೃದಯರು ಅದನ್ನು ಕೊಂಡು ಓದಿದರೆ ಹೆಚ್ಚು ವಿವರಗಳು ತಲುಪುತ್ತದೆ. ತಾವು ಕನ್ನಡ ಸಹೃದಯ ಬಂಧುಗಳು ಇಷ್ಟು ಆತ್ಮೀಯತೆಯಿಂದ ನನ್ನ ನುಡಿಯನ್ನು ಆಲಿಸಿದ್ದಕ್ಕೆ ಬೇಂದ್ರೆಯವರಿಗೆ ನಮಿಸುತ್ತಾ, ತಮಗೂ ನಮಿಸುತ್ತಾ ನನ್ನ ಮಾತುಗಳನ್ನು ತಮಗೆ ಅರ್ಪಿಸುತ್ತೇನೆ. ನಮಸ್ಕಾರ.